ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಇನ್ನೊಂದು ಸಿಂಪಲ್ ಎಂಬ್ರಾಯ್ಡ್ರಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ಮಧ್ಯ ಮಿರರ್ ಬೇಕಾದರೂ ಹಾಕೋಬೋದು, ಬೇರೆ ಏನಾದರೂ ಬೇಕಾದ್ರೂ ಹಾಕೋಬೋದು. ನಾನಿಲ್ಲಿ ಜಸ್ಟ್ ಬಾಕ್ಸ್ ಥರ ನಾನು ವರ್ಟಿಕಲ್ಲು ಹಾರಿಜಾಂಟಲ್ ಲೈನ್ಸ್ ಹಾಕೋತೀನಿ ಅಷ್ಟೇ. ನೋಡಿ ಈ ಥರ ಪಕ್ಕ ಪಕ್ಕ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ತಗೊಂಡು ಈ ಥರ ದಾರಾನ ಎಳ್ಕೋಬೇಕು. ಇಷ್ಟಾದಮೇಲೆ ಮತ್ತೆ ಈ ಕಡೆ ಹಾಕೋಬೇಕು. ಸೇಮ್ ವರ್ಟಿಕಲ್ಲು ಹಾರಿಜಾಂಟಲ್ ಲೈನ್ಸು ಹಾಕ್ಕೋಬೋದು. ಇಲ್ಲಿ ಬೇಕಂದರೆ ನೀವು ಫಿಲ್ಲಿಂಗ್ ಬೇಕಾದರೂ ಮಾಡ್ಕೋಬೋದು, ಸ್ಯಾಟಿನ್ ಸ್ಟಿಚ್ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಮಿರರ್ಸ್ ಬೇಕಾದ್ರೂ ಪೇಸ್ಟ್ ಮಾಡ್ಕೋಬೋದು, ಇಲ್ಲ ಚೈನ್ ಸ್ಟಿಚ್ಚಲ್ಲಿ ಸುತ್ತಲೂ ಸ್ಕ್ವೇರ್ ಟೈಪ್ ಹಾಕ್ಕೊಂಡು ಮಧ್ಯ ಕುಂದನ್ ಸ್ಟೋನ್ಸ್ ಬೇಕಾದ್ರೂ ಇಟ್ಕೋಬೋದು. ನಾನು ಈ ಥರ ತೋರಿಸ್ತಾ ಇದ್ದೀನಿ. ಸಿಂಪಲ್, ಇದು ಒಂದು ನಿಮಗೆ ಡಿಸೈನು ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ ನೋಡಿ. ಇದೆಲ್ಲ ಆದಮೇಲೆ ಇವಾಗ ನಾನು ಇದಕ್ಕೆ ಮೂರು ಲೇಝಿ ಡೇಸಿನ ಹಾಕ್ಕೊತೀನಿ. ಗ್ರೀನ್ ಕಲರು ಡಬಲ್ ಶೇಡೆಡ್ ಥ್ರೆಡ್ ತೊಗೊಂಡಿದ್ದೀನಿ, ಅದಕ್ಕೆ ಪರ್ಪಲ್ ಕಲರಲ್ಲಿ ನಾನು ಲೇಝಿ ಡೇಸಿ ಹಾಕ್ಕೊತಾ ಇದ್ದೀನಿ. ನೋಡಿ, ನೀವು ಲೇಝಿ ಡೇಸಿ ಒಳಗೆ ಸೀಕ್ವೆನ್ಸ್ ಬೇಕಾದರೂ ಹಾಕ್ಕೋಬೋದು, ಟ್ಯೂಬ್ಸ್ ಬೇಕಾದರೂ ಹಾಕ್ಕೋಬೋದು. ನಿಮ್ಗೆ ಯಾವ ಥರ ಗ್ರ್ಯಾಂಡ್ ಬೇಕೋ ಆ ಥರ ಗ್ರ್ಯಾಂಡ್ ಮಾಡ್ಕೊತಾ ಹೋಗ್ಬೋದು. ನಾನಿಲ್ಲಿ ಬೇಸಿಕ್ ಮಾತ್ರ ತೋರಿಸ್ತಾ ಇದ್ದೀನಿ. ನಾನು ಮಧ್ಯದ ಯಾಕೆ ತೋರಿಸ್ತೆ ಅಂದರೆ ಅದು ಒಂದು ಡಿಸೈನು ನಿಮಗೆ ಈಸಿ ಆಗುತ್ತೆ. ಟೇಬಲ್ ಕ್ಲಾತು, ಸ್ಯಾರೀಸ್ ಮೇಲೆ, ಟೇಬಲ್ ಕ್ಲಾತ್ಸ್ ಮೇಲೆಲ್ಲ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೀವು ಸಿಂಪಲ್ ಥ್ರೆಡ್ಸ್ ಬೇಸಿಕ್ಸ್ ಎಂಬ್ರಾಯ್ಡ್ರಿಲೇ ನೀವು ಒಂದು ಗ್ರ್ಯಾಂಡಾಗಿ ಒಂದು ಸ್ಯಾರಿ ಆದರೂ ಒಂದು ಫ್ಯಾಬ್ರಿಕ್ ಮೇಲೆ ನೀವು ಮಾಡ್ಕೋಬೋದು. ಯಾವಾಗಲೂ ಕಷ್ಟದ್ದೇ ಮಾಡಿಕೊಂಡ್ರೆ ಹೋಲ್ ಸ್ಯಾರೀಸ್ ಮಾಡೋಕ್ಕೆ ನಿಮಗೆ ತುಂಬ ಕಷ್ಟ ಆಗುತ್ತೆ. ಸೊ ಈ ಥರ ಸಿಂಪಲ್ಲಾಗಿರೋದು ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ನೋಡಿ ಕಂಪ್ಲೀಟ್ ಆಗ್ತಾ ಇದೆ. ಬೇಗ ಬೇಗ ಮುಗೀತಾ ಇದೆ ವರ್ಕ್. ನೋಡಿ ವರ್ಕು ಕಂಪ್ಲೀಟ್ ಆಯಿತು. ಇವಾಗ ನನಗೆ ಅದು ಇವಾಗ ನಾನು ಮಾಡಿರೋ ವರ್ಕ್ ಹೈಲೈಟಾಗಿ ಕಾಣಬೇಕಂತ ನಾನು ಇಲ್ಲಿ ಒಂದರಿಂದ ಒಂದಕ್ಕೆ ನಾನು ಕಾಂತ ವರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಬಳ್ಳಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಅಂದರೆ ಇಷ್ಟು ದಿವಸ ನಾನು ಕರ್ವ್ಸ್ ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ನಲ್ಲ, ಇವಾಗ ನಾನು ಬರೀ ಸ್ಟ್ರೈಟ್ ಲೈನ್ ಹಾಕೋತಾ ಇದ್ದೀನಿ ಅಷ್ಟೆ. ಸೊ ಎಲ್ಲ ಥರನೂ ಮಾಡಬೇಕು, ಒಂದೇ ಥರ ಬಳ್ಳಿ ಮಾಡಿದ್ರೂ ಚೆನ್ನಾಗಿ ಕಾಣಲ್ಲ. ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ನಾನು ಈ ಥರ ಸ್ಟ್ರೈಟ್ ಹಾಕೋತಾ ಇದ್ದೀನಿ. ನಿಮಗೆ ಯಾವುದು ಕಂಫರ್ಟಬಲೋ ಅದನ್ನು ಹಾಕ್ಕೋಬೋದು.
ಆದಷ್ಟು ವರ್ಕ್ನ ಈಸಿ ಮಾಡ್ಕೋಬೇಕು. ಈಸಿ ವರ್ಕಲ್ಲೇ ಗ್ರ್ಯಾಂಡಾಗೆ ಕಾಣೋ ಥರ ನಾವು ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಇದನ್ನು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಕೊಂಡಿದ್ರೆ ನನಗೆ ಫ್ಲವರ್ಸ್ ಹೈಲೈಟಾಗಿ ಕಾಣ್ತಿರ್ಲಿಲ್ಲ. ಸೊ ನಾನು ಅದಕ್ಕೆ ನಾನು ಕಾಂತಾ ವರ್ಕಲ್ಲಿ ಗ್ರೀನ್ ಕಲರ್ ಡಬಲ್ ಶೇಡೆಡ್ ದಾರ ತೊಗೊಂಡು ಮಾಡ್ಕೊತಾ ಇದ್ದೀನಿ. ನೋಡಿ, ಕಂಪ್ಲೀಟ್ ಆಯಿತು. ಇಲ್ಲಿ ನಾನು ಎಲೆ ಮಾಡ್ತಾಯಿಲ್ಲ, ಅದಕ್ಕೇ 2 ಲೇಸಿ ಡೇಸಿನ ಯೆಲ್ಲೋ ಕಲರ್ ದಾರದಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ ನೋಡೋಕ್ಕೆ ಸಿಂಪಲ್ಲಾಗಿತ್ತು, ಈಗ ವರ್ಕ್ ಮಾಡ್ತಾ ಮಾಡ್ತಾ ಎಷ್ಟು ಗ್ರ್ಯಾಂಡಾಗಿ ಕಾಣ್ತಾ ಇದೆ. ನೋಡಿ, ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡಿಕೊಂಡು ಯಾವ ಥರ ಬೇಕಾದ್ರೂ ಗ್ರ್ಯಾಂಡ್ ಮಾಡ್ಕೋಬೋದು. ಇಲ್ಲಿ ನಾನು ಎಲ್ಲ ಆದಮೇಲೆ ಈ ಫ್ಲವರ್ಸ್ ಮಧ್ಯ ಒಂದು ಕುಂದನ್ ಸ್ಟೋನ್ನ ಗ್ಲೂ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ನಿಮ್ಮ ವರ್ಕ್ನ ಹೈಲೈಟ್ ಮಾಡೋಕ್ಕೆ. ನೀವು ಇನ್ನೂ ಬೇಕಾದರೂ ಗ್ರ್ಯಾಂಡ್ ಆ ಕಾಂತಾ ವರ್ಕ್ ಮಾಡ್ಕೊಂಡ್ರಲ್ಲ, ಅಲ್ಲಿ ಬೇಕಾದ್ರೆ ನೀವು ಸೀಕ್ವೆನ್ಸ್ನ ಯೂಸ್ ಮಾಡ್ಕೋಬೋದು. ನೋಡಿ, ಎಷ್ಟು ಸಿಂಪಲ್ ಮೆಥಡಲ್ಲಿ ಬೇಸಿಕ್ ಡಿಸೈನ್ಸ್ ಯೂಸ್ ಮಾಡಿಕೊಂಡು ಒಂದು ಬ್ಯೂಟಿಫುಲ್ಲಾಗಿರೋ ಬಾರ್ಡರ್ ಡಿಸೈನು ರೆಡಿ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸಿಂಪಲ್ ಬೇಸಿಕ್ ಡಿಸೈನ್ಸಲ್ಲಿ ಬ್ಯೂಟಿಫುಲ್ ಬಾರ್ಡರ್ ಡಿಸೈನ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.